ವೀರಣ್ಣ, ಇದರಲ್ಲಿ ಅಪ್ಪಾಜಿಗೆ ಅಂತ ಉಪ್ಪಿನಕಾಯಿ ಇದೆ, ಜಾನಕಿಗೆ ಹಬ್ಬದ ಉಡುಗೊರೆ ಇದೆ, ಹಾಗೆ ಮಕ್ಕಳಿಗೆ ಅಂತ ಆಟದ ಸಾಮಾನು, ಸ್ವಲ್ಪ ತಿಂಡಿ ಎಲ್ಲ ಹಾಕಿದ್ದೀನಿ. ದಯವಿಟ್ಟು ನಮ್ಮ ಪರವಾಗಿ ಅವ್ರಿಗೆ ತಲುಪಿಸ್ಬಿಡಿ. ಆಗಬಹುದು ಅಪ್ಪಡೆ. ಬರ್ತೀನಿ ನಾನು. ಆಗ್ಲಿ ವೀರಣ್ಣ. ಮಕ್ಕಳ ತುಂಬ ಅದೃಷ್ಟವಂತರು ನೀವೆಲ್ಲ. ನಾನು ತಿಳಿದ ಮಟ್ಟಿಗೆ ಈ ಮನೆಯಲ್ಲಿ ಏನೇ ಮಂಗಳ ಕಾರ್ಯಗಳಾಗಲಿ, ಅದು ಯಾವುದೇ ಕೆಲಸ ಇದ್ದರೂ ಕೂಡ ಅಮ್ಮನೂ ಅಪ್ಪನೂ ಮುಂದೆ ನಿಂತು ಮಾಡ್ತಿದ್ರು. ಇವತ್ತು ಈ 2 ಜೋಡಿಗಳು ಅಂದರೆ ನೀವು 4 ಜನ ಕೂತ್ಕೊಂಡು ಪೂಜೆ ನೆರವೇರಿಸುವಂಥ ಸುಯೋಗ ನಿಮಗೆ ಸಿಕ್ಕಿದೆ. ಈ ಪರಂಪರೆ ಈ ಕ್ಷಣದಿಂದ ಮುಂದುವರಿಲಿ. ಕಚೇರಿ ಕೆಲಸಗಳು, ನಮ್ಮ ವ್ಯವಹಾರ ಜಂಜಾಟಗಳು ಬೇಕಾದಷ್ಟು ಇರುತ್ತೆ. ಆದರೂ ಕುಟುಂಬಕ್ಕೆ ಅಂತ ಒಂದಷ್ಟು ಸಮಯನ ನಾವು ನಿಗದಿ ಮಾಡಬೇಕು. ಯಾಕೆಂದರೆ ನಾವೇನೇ ಸಾಧನೆಗಳು ಮಾಡಬೇಕಾದ್ರೂ ಕೂಡ ಕುಟುಂಬ ಅನ್ನೋ ಒಂದು ಆ ಅಡಿಪಾಯ ಭದ್ರವಾಗಿರಬೇಕು. ಅರ್ಥ ಆಯ್ತಲ್ಲ? ಬರ್ತೀನಿ ಪುಟ್ಟ. ಬರ್ತೀನಿ ಮಗಳೇ. ಪಾರು ಬರ್ತೀನಿ. ಚಿನ್ನ ಬರ್ತೀನಿ. ಬರ್ತೀನಿ ನಾವು. ಮೋಹನ್ ಬರ್ತೀನಿ ನಾವು. ಒಗ್ಗಟ್ಟಲ್ಲಿ ಬಲ ಇದೆ ಅಂತ ಆವತ್ತು ನಮ್ಮನೆಗೆ ಬಂದು ಭಾಷಣ ಬಿದ್ದು ಹೋದ್ಲಿ ಅಕ್ಕಿಲ್ಲ. ಇವತ್ತು ವೀರಯ್ಯನ ಬಾಯಲ್ಲೂ ಒಗ್ಗಟ್ಟಿನ ಮಂತ್ರ ಬರ್ತಿದೆ ನೋಡು. ಅಣ್ಣ, ಇಟ್ಸ್ ಹೈ ಟೈಮ್. ನೀನ್ ನನಗೆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋ ಟೈಮ್ ಬಂದಿದೆ. ಈ ಅರಸನ ಕೋಟೆ ಒಗ್ಗಟ್ಟನ್ನು ಮುರಿಲೇಬೇಕು. ಅದರ ಮೊದಲ ಹಂತವಾಗಿ ಆದಿ ಪಾರ್ವತಿ ಜನನಿ ಪ್ರೀತು ಇವತ್ತು ಒಟ್ಟಿಗೆ ಪೂಜೆ ಮಾಡೋದನ್ನ ತಡಿಬೇಕು. ಅವರು ಒಟ್ಟಿಗೆ ಆರತಿ ಮಾಡಬಾರ್ದು. ಹಾಗಾಗ್ಬೇಕು ಅಂದ್ರೆ ಅವ್ರು 4 ಜನ ಒಟ್ಟಿಗೆ ಇರಬಾರ್ದು. ಆಮೇಲೆ ನಾನು ಅಖಿಲ ಮನೆಗೆ ನುಗ್ಗಿ ನನ್ನ ತಾಕತ್ತನ್ನ ಪ್ರದರ್ಶನ ಮಾಡಬೇಕು. ಪ್ರೀತು ಅನ್ನೋ ಟ್ರಂಪ್ ಕಾರ್ಡೇ ನಮ್ಮ ಹತ್ರ ಇರ್ಬೇಕಾದ್ರೆ ನೀನ್ ಅನ್ಕೊಂಡಿದ್ ಯಾವುದು ಕಷ್ಟ ಆಗಲ್ಲ. ಹಲೋ, ಪ್ರೀತು ಫೋನ್ ರಿಂಗ್ ಆಗ್ತಾ ಇದೆಯಲ್ಲ, ಯಾರಿರ್ಬೋದು? I'll call you right back. Yeah. ಏನಿಲ್ಲ ಜನನಿ, ನನ್ನ ಫ್ರೆಂಡ್ ಫೋನ್ ತಲೆ ತಿಂತಾನೆ, ಅದಕ್ಕೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಗರ್ಲ್ ಫ್ರೆಂಡ್ ಅಲ್ಲ ತಾನೆ? ಹೇ, ತಮಾಷೆ ಮಾಡ್ತಿದ್ಯಾ? ನೀನ್ ಹೀಗೆ ಬಂದು ಫೋನ್ ಕಿತ್ಕೊಂಡಿದ್ದನ್ನ ನೋಡಿದ್ರೆ ಯಾರಿಗೆ ಆಗ್ಲಿ ಹಾಗೆ ಅನ್ಸುತ್ತೆ. ನನ್ನ ಮೇಲೆ ಯಾರಿಗೂ ಡೌಟ್ ಬರಬಾರ್ದು ಅನ್ನೋ ಥರ ಒಂದೇ ಒಂದು ಮಾತಾಡಿ ಟಕ್ ಅಂತ ಫೋನ್ ಕಟ್ ಮಾಡಿದ್ಯಲ್ಲ, ಯಾರ ಫೋನ್ ಅದು? ನನಗೆ ಗೊತ್ತಿಲ್ದಂಗೆ ನನ್ನ ಬೆನ್ನ ಹಿಂದೆ ಏನು ನಡೆಸ್ತಿಲ್ಲ ತಾನೆ? ಎಲ್ಲಿ ಫೋನ್ ಕೊಡು. ಕೊಡು ಪ್ರೀತು. ಫೋನಾ? ಕೊಡು.
ನಾನು ನಿನ್ನನ್ನು ನಂಬ್ತೀನಿ ಪ್ರೀತು. ಸುಮ್ಮನೆ ನಿನ್ನ ಕಾಲು ಎಳೆಯೋದಕ್ಕೆ ಅಂತ ಫೋನ್ ಕೊಡು ಅಂತ ಹೇಳ್ದೆ. ಜನನಿಯವರೇ, ಹಾ ಬಂದೆ ಪಾರ್ವತಿ ಅವರೇ. ಸರಿ, ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು, ನೀನು ಬಂದ್ಬಿಡು, ಲೇಟ್ ಮಾಡಬೇಡ. ಹಾ ಏನಿಂದು ಅರ್ಜೆಂಟ್ ಆಗಿ ನಿನ್ನ ನೋಡ್ಬೇಕು ಪ್ರೀತು. ಇವತ್ತಾಗಲ್ಲ, ಮನೇಲಿ ಸಾಕ್ತೀನಿ, ಪೂಜೆ ನಡೀತಿದೆ. ನನ್ನನ್ ಮಾತ್ರ ಒಂಟಿ ಆಗ್ಬಿಟ್ಟು ನೀನ್ ಮಾತ್ರ ಎಲ್ಲರ ಜೊತೆ ಪೂಜೆ ಕೂರ್ಬೇಕಾ? ಅದ್ ಹೇಗಾಗತ್ತೆ? ಏನ್ ಮಾತಾಡ್ತಿದ್ಯಾ ನೀನು? ನಾನ್ ಹೇಳೋ ದೇವಸ್ಥಾನಕ್ಕೆ ನೀನ್ ಬರ್ಬೇಕು. ಯಾವಾಗ? ಈಗ್ಲೇ. ನನಗಂತೂ ನಿಮ್ ಮನೆಗ್ ಬಂದು ನಿಮ್ ಪಕ್ಕ ಕೂತು ಪೂಜೆ ಮಾಡೋ ಅದೃಷ್ಟ ಇಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ. ನಾವು ಮಾಡಿರೋ ಪಾಪಕ್ಕೆ ಸ್ವಲ್ಪನಾದ್ರೂ ಪ್ರಾಯಶ್ಚಿತ ಸಿಗುತ್ತೆ. ಇಲ್ಲ, ನಂಗೆ ಬರೋಕ್ಕಾಗಲ್ಲ. ಯಾಕಂದ್ರೆ ಮುಂದಿನ ತಲೆಮಾರಿನ ಜೋಡಿಗಳು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಾನು, ನನ್ನ ಹೆಂಡತಿ ಈ ಪೂಜೆ ಕೂಡಲೇಬೇಕು. ಅದು ಅಲ್ಲದೆ ಮಂಗಳಾರತಿಗಂತೂ ಇರಲೇಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಂಗೆ ಬರೋಕ್ಕಾಗಲ್ಲ. ಓ ರಿಯಲಿ? ಎಸ್. ಹಲೋ, ಬರ್ತಿದ್ದಂತಾನೆ? ಇಲ್ಲ ಸರ್. ಏನ ಇಲ್ವಾ? ಹೌದು, ಬರೋದಿಕ್ಕಾಗಲ್ಲ ಅಂದ. ಸರಿ, ಅವನನ್ನ ನಾನು ವಿಚಾರಿಸ್ಕೊಳ್ತೀನಿ. ಓಕೆ ಸರ್. ಲೇ ದಾಮು, ಅಲ್ವೇ ಕತ್ತೆಗೆ ವಯಸ್ಸಾದ್ರೂ ನಿಯತ್ತಿರುತ್ತೆ, ನಿಂಗೆ ಆ ನಿಯತ್ತು ಇಲ್ವಲ್ಲೇ? ಯಾಕ್ರಿ ನನ್ನನ್ನ ಕತ್ತೆಗೋಲ್ಸ್ ಮಾತಾಡ್ತಾ ಇದ್ದೀರಾ? ಅಲ್ವೇ ಅವರಿಬ್ರು ಅಷ್ಟೆಲ್ಲ ಕಷ್ಟಪಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ, ನೀನು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೆಯಲ್ಲ? ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಿರೋದ್ನ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ ಕಣ್ರಿ. ಚಿಕ್ಕಪ್ಪ ಹೋಗ್ಲಿ ಬಿಡಿ, ಅಂತ ಕೆಲಸ ಏನಿಲ್ಲ, ಅವ್ರಿಬ್ರೆ ಮಾಡ್ಕೋತಾರೆ. ಈ ಮನೇಲಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತಾಡೋದು ನೀನೊಬ್ನೇ ಕಣಪ್ಪ ಆದಿತ್ಯ. ಲೇ ದಾಮು, ಕಳೆದ ಸಲ ಪ್ರೀತು ಹೆಸರು ಹೇಳಿದ್ದೆ ರೀ, ನನ್ನ ಇಬ್ಬರು ಮಕ್ಕಳು ನನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ನಿಮ್ಮೊಬ್ಬರನ್ನ ಬಿಟ್ಟು. ಚಿಕ್ಕಪ್ಪ, ನಾನೊಂಚೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಕಂಪ್ಲೇಂಟ್ ಕೊಡೋದಕ್ಕೆ. ಕಂಪ್ಲೇಂಟಾ? ಯಾರ ಮೇಲೆ ಅದಿ? 2 ದಿನದಿಂದ ನನ್ನ ತಮ್ಮನ ಮುಖದ ಮೇಲೆ ನಾವು ಕಳೆದೋಗಿದೆ, ಹುಡುಕೊಡಿ ಅಂತ. ಭಾವ, ಈ ಕಂಪ್ಲೇಂಟಲ್ಲಿ ನಾನು ಸೈನ್ ಮಾಡ್ತೀನಿ. ಏನಪ್ಪ ಪ್ರೀತು, ಪ್ರಪಂಚ ಮುಳುಗುವಂಥದ್ದು ಏನಾಗಿದೆ? ಏನಾಯ್ತೀಗ? ಅಯ್ಯೋ, ನನಗೇನಾಗಿಲ್ಲ ಚಿಕ್ಕಪ್ಪ, ಸ್ವಲ್ಪ ತಲೆನೋಯ್ತಲ್ಲ, ಆ ಹ್ಯಾಂಗ್ ಓವರ್ ಅಷ್ಟೇ. ಹೌದಾ? ಹಾಂ.
ಮರಿ ನಿನ್ನ ರಾಸಲೀಲೆ ವಿಡಿಯೋನ ನಿಮ್ಮ ಅಣ್ಣಂಗೆ ಕಳ್ಸಿದೀನಿ, ಅವನ್ಗೆ ತಲುಪ್ತಾ ನೋಡು. ಯಾವುದಿದು ಅನ್ನೋನ್ ನಂಬರು? ಅದು ಲೆಂತಿ ವಿಡಿಯೋ ಕಳಿಸಿದಾರಲ್ಲ. ಡೌನ್ಲೋಡ್ ಆಗೋಕ್ಕೂ ಟೈಮ್ ತಗೋತಾ ಇದೆ. ದೇವ್ರೆ, ಯಾವ ಕಾರಣಕ್ಕೊಬ್ಬರು ಆ ವಿಡಿಯೋ ನೋಡಬಾರ್ದು. ಹಾಗೆ ಮಾಡುತ್ತದೆ. ಯಜಮಾನ್ರ, ಬೇಜಾರು ಮಾಡ್ಕೋಬೇಡಿ. ನಾನು ದೇವ್ರ ಮನೇಲಿ ತೆಂಗಿನಕಾಯಿ ಮರ್ತು ಬಂದ್ಬಿಡಿ, ನೀನು ತೊಗೊಂಬರ್ತೀರಾ? ಪಾರು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಾನೇನು ಪಕ್ಕದ ಮನೆಯವನ? ನಿನ್ನ ಗಂಡ ಪಾರು, ಅಧಿಕಾರಿ ನಾನು ಹೇಳಬೇಕು. ತೊಗೊಂಬಂದೆ ತಡಿ. ಪ್ರೀತು, ತಲೆನೋವು ಇನ್ನೂ ಹಾಗೆ ಇದೆಯಾ? ಕಾಫಿ ಮಾಡ್ಕೊಡ್ಲಾ? ಇಲ್ಲ, ಬೇಡ. ಜನನಿ, ಪಾರ್ವತಿ ಅವಳ ಗಂಡನ್ಗೆ ಕೆಲಸ ಹೇಳಿದ್ಲಲ್ವಾ, ನನ್ನ ಹೆಂಡತಿ ಜನನಿ ನನಗೇನು ಕೆಲಸ ಹೇಳ್ತಿಲ್ವಲ್ಲ ಅಂತ ಬೇಜಾರಲ್ಲಿ ಸೈಲೆಂಟಾಗಿ ನಿಂತಿದ್ದಾನೆ. ನೀನೇನಾದ್ರೂ ಅವನಿಗೆ ಕೆಲಸ ಹೇಳಮ್ಮ. ಸುಮ್ಮನೆ ಏನು ಕೆಲಸ ಹೇಳಿ ಚಿಕ್ಕತ್ತೆ? ಅವ್ನು ಮಾಡೋದಕ್ಕೆ ಯಾವ ಕೆಲಸನೂ ಇಲ್ಲ. ಸಾಕಲ್ವಾ ಇಷ್ಟು? ಏನಪ್ಪ ಮರಿ? ಹಲೋ, ನೀನು ಹೇಳಿದ್ದೆಲ್ಲ ಮಾಡ್ತೀನಿ, ನೀನು ಹೇಳ್ದಂಗೆ ಕೇಳ್ತೀನಿ. ಪ್ಲೀಸ್, ನೀನು ಕಳ್ಸಿದ್ ಬಿಟ್ಟು ಡಿಲೀಟ್ ಮಾಡ್ತೀಯಾ ಪ್ಲೀಸ್? ಗಿಳಿಯು ಪಂಜರದೊಳಿಲ್ಲ ರಾಮ ರಾಮ, ಆ ವಿಡಿಯೋ ಡಿಲೀಟ್ ಮಾಡಕ್ಕಾಗಲ್ಲ. ಕರ್ಮ ನಿನ್ ಕರ್ಮ. ನಾನಿಲ್ಲಿ ಸೀರಿಯಸ್ ಒದ್ದಾಡ್ತಾ ಇದ್ದೀನಿ, ನೀನು ಹಾಡ್ಕೊಂಡು ನಗ್ತಾ ಇದೆಯಾ? ಆಯ್ತಪ್ಪ, ನಗಲ್ಲ ಬಿಡು, ಅಳ್ತೀನಿ ಬಿಡಪ್ಪ, ಅಳ್ತೀನಿ. ಪ್ರೀತು ಇಲ್ಲಿ ಇಲ್ಲ ಇದ್ನಲ್ಲ ಭಾವ ಇಷ್ಟೊತ್ತು. ಪ್ರೀತು, ಕರ ಕರೀತಿದ್ದಾರೆ, ಹೋಗು ಮರಿ, ಹೋಗು ಹೋಗು ಹೋಗು.
ಅಖಿಲಾಂಡೇಶ್ವರಿ, ಇವನು ಸೈಲೆಂಟ್ ಆಗಿ ವಾರ್ ಮಾಡಿದ್ರೆ ರಾಣ, ವೈಲೆಂಟ್ ಆಗಿ ವಾರ್ ಮಾಡಿದ್ರೆ ರಾವಣ. ಬ್ರೋ ವಿಡಿಯೋ ನೋಡಿರ್ತಾನೆ ಈಗ. ನನ್ನ ಕತೆ ಮುಗೀತು. ಬ್ರೋ ಪ್ರೀತು ಎಲ್ಲೋಗಿದೆ? ಹೇಳಿಲ್ಲ ಬ್ರೋ, ಮೇಲೋಗಿದೆ. ಪೂಜೆ ದಿನ ಆದರೂ ಇಲ್ಲಿರು, ಆಚೆ ಆಚೆ ಓಡಾಡ್ತಾನೆ ಇರ್ತೀಯ. ಇದೇನಿದು? ವಿಡಿಯೋ ಕಳಿಸ್ತಾರೋ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದಾರಲ್ಲ. ಯಾರೋ ಏನೋ ಫೋನ್ ಮಾಡಿ ವಿಚಾರಿಸು ಅದೇ. ಕರೆಕ್ಟ್ ಚಿಕ್ಕಪ್ಪ. ಬ್ರೋ ಯಾರೋ ಏನೋ ಯಾರಿಗೋ ಕಳ್ಸೋಕೆ ಹೋಗಿ ನಿನಗೆ ಕಳಿಸಿರ್ತಾರೆ, ಅದಕ್ಕೆ ಇಮಿಡಿಯೇಟಾಗಿ ಡಿಲೀಟ್ ಮಾಡಿರ್ತಾರೆ. ಯಾಕೆ ಸುಮ್ಮನೆ ಫೋನ್ ಮಾಡಕ್ಕೆ ಹೋಗ್ತೀಯಾ? ಟೆನ್ಷನ್ ಯಾಕೆ, ಬಿಟ್ಟಾಕು. ಅದು ಕರೆಕ್ಟ್ ಪ್ರೀತು. ಪ್ರೀತು ಮತ್ತೆಲ್ಲ ಹೊರಟೆ? ಬ್ರೋ ಅದು ನನ್ನ ಫೋನ್ ಮೇಲೆ ಬಿಟ್ಟು ಬಂದಿದ್ದೆ, ತರೋಣ ಅಂತ. ಸರಿ. ಹೇಳ್ಮರಿ. ಥ್ಯಾಂಕ್ಸ್. ಯಾಕಪ್ಪ? ವಿಡಿಯೋ ಡಿಲೀಟ್ ಮಾಡಿದ್ದಕ್ಕೆ. ಅಷ್ಟಕ್ಕೆ ಖುಷಿ ಆದ್ರೆ ಹೇಗಪ್ಪ? ಅದನ್ನ ನಾನೇನು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿಲ್ಲ, ಜಸ್ಟ್ ಟೆಂಪರರಿ ಅಷ್ಟೇ. ಪ್ಲೀಸ್ ಅದನ್ನ ಮತ್ತೆ ಎಲ್ಲೂ ಕಳ್ಸಕ್ಕೆ ಹೋಗ್ಬೇಡ, ನಿನ್ ಕಾಲಿಗೆ ಬೀಳ್ತೀನಿ. ನೀನು ಹಾಗೆಲ್ಲ ಫೋನಲ್ಲೆಲ್ಲ ಕಾಲಿಗೆ ಬೀಳ್ಬೇಡಪ್ಪ. ಏನಾದ್ರು ಕಾಲಿಗೆ ಬೀಳೋದಿದ್ರೆ ಫೇಸ್ ಟು ಫೇಸು, ನಿನ್ ಹ್ಯಾಂಡು ನನ್ನ ಫೀಟು, ಓಕೆ? ಆದ್ರೆ ಇವಾಗ ಬೇಡ ಮರಿ. ಈಗ ನಿನ್ನ ಹತ್ರ ಟೈಮ್ ಇಲ್ಲ. ನಿನ್ ಡಾರ್ಲಿಂಗ್ ಕರೆದಿದ್ದಾಳಲ್ಲ, ಅವಳ ಹತ್ರ ಅರ್ಜೆಂಟ್ ಆಗಿ ಹೋಗಪ್ಪ. ಹೋಗ್ ಮರಿ, ಹೋಗ್ ರಾಜ. ಪೂಜೆ ನಡೀತಿದೆ, ಆಮೇಲೆ ಬೇಕಾದ್ರೆ. ಮರಿ ನೀನು ಈಗಿಂದೀಗ್ಲೇ ಜಾಗ ಖಾಲಿ ಮಾಡ್ತೀಯಾ, ಇಲ್ಲ ಅವಳನ್ನೇ ಅಲ್ಲಿ ಕರೆಸ್ಲಾ? ಬೇಡ ಬೇಡ ಬೇಡ, ನಾನೇ ಹೋಗ್ತೀನಿ. ಜಾಣ ಮರಿ. ಬ್ರೋಗ್ ಏನಾದ್ರೂ ಕೆಲಸ ಇದೆ ಅಂತ ಹೇಳಿ ಹೊರಟ್ರಾಯ್ತು. ಬೇಡ ಬೇಡ, ಬ್ರೋಗ್ ಏನೇ ಹೇಳಿದ್ರು ಒಪ್ಪಲ್ಲ. ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಮುಗಿದ್ಮೇಲೆ ಹೊರಟ್ರಾಯ್ತು ಅಂತ ಹೇಳ್ತಾನೆ. ಸೊ ಹೇಳೋದೇ ಬೇಡ. ಅರೆ ಇದೇನಮ್ಮ, ಎಲ್ಲಿಗೆ ಹೊರಟೆ? ಇವತ್ತು ತುಂಬಾ ಖುಷಿಯಾಗಿದ್ದೀನಣ್ಣ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಒಳ್ಳೇದು ನೋಡು. ಹಾಗೆ ನಾವು ನಮ್ಮ ಗುರಿನ ತುಂಬಾ ಬೇಗ ಮುಟ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊ. ಏನಾಯ್ತು ಜನನಿ ಅವರೇ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನನ್ನಿಂದ ಒಂದು ತಪ್ಪಾಗ್ಬಿಟ್ಟಿದೆ ಪಾರ್ವತಿ ಅವರೇ. ತಪ್ಪಾ? ಏನು? ಅದು ನಿನ್ನೆ ಪೂಜೆ ಸಾಮಗ್ರಿಗಳನ್ನೆಲ್ಲ ನಾನೇ ತರಿಸ್ತೀನಿ ಅಂತ ನಿಮ್ಮ ಹತ್ರ ಜವಾಬ್ದಾರಿ ತಗೊಂಡಿದ್ನಲ್ಲ. ಹ್ಞೂ, ಹಾಗೆ ತರಿಸಿದಿರಲ್ಲ. ಅಲ್ಲೇ ಎಡವಟ್ ಆಗಿರೋದು. ಪುರೋಹಿತ್ರಿಗೆ ಕೊಡೋದಕ್ಕೆ ಪಂಚಶಲ್ಯ ತರಿಸೋದನ್ನೇ ಮರ್ತು ಬಿಟ್ಟಿದ್ದೀನಿ. ಹೌದಾ? ಪ್ರೀತು ಕೈಲಿ ತರ್ಸೋಣ ಅಂತಂದ್ರೆ ಅವನು ಕಾಣಿಸ್ತಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಮತ್ತಿವಾಗ ಯಾರ ಹತ್ರ ನಾವು ಪಂಚಶಲ್ಯ ತರಿಸೋದು? ಪಂಚಶಲ್ಯ ತಂದಿಲ್ಲ ಅನ್ನೋದೇ ದೊಡ್ಡ ವಿಷಯ ಅನ್ನೋ ಥರ ಇಲ್ಲಿ ಬಂದು ಕದ್ದು ಮುಚ್ಚಿ ಮಾತಾಡ್ತಾ ಇದ್ದೀರಲ್ಲ. ಅಂತ ಹಾಗಲ್ಲ ಭಾವ, ಅತ್ತೆಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಎಲ್ಲರೂ ಮುಂದೆ ಹೇಳ್ದೆ ಇಲ್ಲಿ ಕರ್ಕೊಂಡು ಬಂದು ಹೇಳ್ತಾ ಇದ್ದೀನಿ. ಈಗೇನು ಪಂಚಶಲ್ಯ ತರಬೇಕು ಅಷ್ಟೇ ಅಲ್ವಾ? ನಾನು ಹೋಗಿ ತೊಗೊಂಬರ್ತೀನಿ. ಯಜಮಾನ್ರೆ ಬೇಗ ಹೋಗಿ ತೊಗೊಂಬನ್ನಿ. ಹೀಗೆ ಹೋಗಿ ಹೀಗೆ ಬರ್ತೀನಿ. ಜನನಿ ಅವರೇ,
ನಿಮ್ಮ ಭಾವ ತರೋದಕ್ಕೆ ಹೋಗಿದಾರಲ್ಲ ಮತ್ತ್ಯಾಕೆ ಗಾಬರಿ ಆಗಿದ್ದೀರಾ? ಅಲ್ಲ, ಈ ಪ್ರೀತು ಎಲ್ಲಿ ಹೋದ ಅಂತ ತಲೆ ಕೆಡ್ಸ್ಕೊಬಿಡಿ ಜನನಿಯವರೇ. ಅವರೆಲ್ಲೂ ಮನೆಯಿಂದ ಹೊರಗಡೆ ಹೋಗಿರಲ್ಲ. ಯಾಕೆ ಅಂತಂದರೆ ಅಮ್ಮ ಇವತ್ತು ಮನೇಲಿ ಪೂಜೆ ಇದೆ, ಯಾರೂ ಹೊರಗಡೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ತಂದೆಯವರು ಕೂಡ ಒಟ್ಟಿಗೆ ಎಲ್ಲರೂ ಸೇರಿ ಆರತಿ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಿರೋವಾಗ ಇವ್ರ ಮಾತನ್ನೆಲ್ಲ ಮೀರಿ ನನ್ನ ಮೈದನ್ನ ಹೊರಗಡೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಆಫೀಸ್ ಕೆಲಸದಲ್ಲಿ ಫೋನ್ನೆಲ್ಲೋ ಬಿಸಾಕಿ ಲ್ಯಾಪ್ಟಾಪ್ ನೋಡ್ಕೊಂಡು ಕೂತಿರ್ತಾರೆ ಅನ್ಸುತ್ತೆ. ಹೋಗಿ ನೋಡಿ. ಸರಿ, ಯಾವುದಕ್ಕೂ ನಾನು ಒಂದ್ಸರಿ ಹೋಗಿ ನೋಡ್ತೀನಿ. ಹೋಗಿ. ಹೇ ಪ್ರೀತು, ಪರವಾಗಿಲ್ಲ, ಹೇಳಿ ಟೈಮ್ಗೆ ಬಂದಿದ್ಯಾ. ಕೀನ ಅಲ್ಲೇ ಬಿಟ್ಟು ಹೇಳಿ. ಅಲ್ಲ, ಕೀ ಯಾಕೆ? ಹೇಳ್ದಷ್ಟು ಮಾಡು. ಸರಿ, ನಿನ್ ಗಾಡಿ ತಗೊಂಡು ಹೊರಡು. ಅಲ್ಲ, ನನ್ನ ಗಾಡಿ ಯಾಕೆ? ಅಲ್ಲ, ಹೇಳ್ತೀನಿ ಪ್ರೀತು.